ನೋಡಿ ನಿಮ್ಗೆ ಖುಷಿ ಅನ್ಸುತ್ತಲ್ಲ. ಎಸ್ 11:30 ಆಯ್ತು. 11:30 ಆಯ್ತು ನಿಮ್ಗೆ 11:30 ಆಗಿರ್ತಕ್ಕಂಥ ಫೀಲ್ ಬರೋದಿಲ್ಲ. ಯಾವಾಗ ಕ್ವಶನ್ಸ್ ಅಲ್ಲಿ ನೀವು ಮುಳುಗಿದಾಗ ತಿಳ್ಕೊಳ್ಳಿ, ನೋಟಿಫಿಕೇಶನ್ಸ್ ಯಾವಾಗ ಆಗಲಿ ಆಗ್ತಾವಲ್ಲ 100% ಆಗ್ತಾವ, ತಲೆ ಕಷ್ಟಬಾರ್ದು. ಎಷ್ಟು ಬೇಜಾರಾಗ್ತದೆ, ಅದಾಯ್ತಾ, ಫ್ರಸ್ಟ್ರೇಷನ್ ಆಗುತ್ತೆ, ಅದಾಯ್ತಾ, ಎಷ್ಟು ದಿನ ಓದಪ್ಪ ಅಂತ ಅನ್ಸುತ್ತೆ. ಅದು ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಯಾಕಂದ್ರೆ ಯಾರು ನೀಡಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಮಾತ್ರ ಅವ್ರ ನೆಗೆಟಿವ್ ಥಾಟ್ ಬರುತ್ತೆ. ಅದನ್ನ ನಿರ್ವಹಣೆ ಮಾಡ್ತಾರೆ. ನೀವು ಕೂಡ ಅಷ್ಟೇ ನೋಡಿ. ಅದಕ್ಕೆ ನಾವೆಲ್ಲ ಸಬ್ಇನ್ಸ್ಪೆಕ್ಟರ್ ಆಗಿದಾಗ ನಮ್ಮ ಟ್ರೈನಿಂಗ್ ಅಲ್ಲಿ ಕುದುರೆ ಓಡಿಸೋದು ಹೇಳ್ಕೊಡ್ತಾರೆ. ಯಾಕೆ ಕುದುರೆ ಓಡಿಸೋದು ಗೊತ್ತಾ? ಕುದುರೆ ಓಡೋದು ಯಾಕೆ ಹೇಳ್ಕೊಡ್ತಾರೆ ಅಂದ್ರೆ ಕುದುರೆ ಅಷ್ಟು ಈಜಿಯಾಗಿ ಓಡಿಸೋದು, ನಿಮ್ಮನ್ನ ಕುದುರೆ ಬೀಸಕ್ಕೆ ಟ್ರೈ ಮಾಡ್ತದೆ. ಬಟ್ ನೀವು ಅದನ್ನ ಏನಂದ್ರೆ ಏನಪ್ಪ ಅಂದ್ರೆ ಟ್ರಾಟ್ ಮಾಡಬೇಕು, ಅದಾಯ್ತಾ, ಟ್ರಾಟ್ ಮಾಡೋದ್ರೆ ಓಡಿಸಬೇಕು ಬೀಳಂಗೆ. ನಮ್ಮಲ್ಲಿ ಸಾಕಷ್ಟು ಜನರ ಮೇಲೆ ಓಡಿಸಬೇಕಾದ್ರೆ ಟ್ರೈನಿಂಗ್ ಬಹಳಷ್ಟು ಜನ ಬಿದ್ದು ಕೈ ಮಾಡ್ಕೊಂಡ್ರೆ ಅದಾಗ ಆಡ್ಕೊಂಡಿರಲ್ಲ. ಟ್ರೈನಿಂಗ್ ಓಡಿಸಲೇಬೇಕು. ಯಾಕಂದ್ರೆ ನೀವು ನಿಮ್ಮಲ್ಲಿ ಲೈಫಲ್ಲಿ ಬರ್ತಕ್ಕಂಥ ಚಾಲೆಂಜಸ್ ನೀವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ದಟ್ ಇಸ್ ಅದಕ್ಕೆ ಗೊತ್ತಿಲ್ಲ. ಸ್ವಲ್ಪ ಹೈಯರ್ ಕ್ವಶನ್ ಇರ್ತಕ್ಕಂಥ ಎಲ್ಲವೂ ಕೂಡ ಕುದುರೆ ಸವಾರಿ ಯಾಕೆ ಮಾಡ್ತಾರೆ ಅಂದ್ರೆ ಅದು ಮಾಡೋದ್ರಿಂದ ನಿಮಗೆ ಫೀಲ್ ಬರ್ತದೆ. ಎಸ್ ಅಡ್ಮಿನಿಸ್ಟ್ರೇಷನ್ ಹೆಂಗ್ ಮಾಡಬೇಕು, ಆಡಳಿತ ಹೆಂಗ್ ಮಾಡಬೇಕು, ಹೆಂಗೆ ಕಂಟ್ರೋಲ್ ಮಾಡಬೇಕು. ನಿಮ್ಮಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳು ಬಂದ್ರೆ ಇವೆಲ್ಲ ಪ್ರೊಲಾಂಗ್ ನೋಟಿಫಿಕೇಶನ್ ಇವೆಲ್ಲ ಆಗ್ತದೆ, ತಲೆ ಕಷ್ಟಬಾರದು. ಇದು ಕೂಡ ಕನ್ಸಿಸ್ಟೆಂಟ್ ಆಗಿ 100% ಸಕ್ಸಸ್ ಆಗ್ತದೆ. ಅದಾಯ್ತಾ? ಎಸ್. ಯಾಕೆ ನಮ್ಮ ಜೀವನ ಇದ್ದಂಗೆ, ಜೀವನ ಏನ್ ಮಾಡೋದು ಗೊತ್ತಲ್ಲ, ಭಾರಿ ಅನಿಸುತ್ತೆ. ಅದೆಲ್ಲ ನೀವು ನೋಡಿಲ್ಲ ಏನಪ್ಪ ಅಂದ್ರೆ ಸಕ್ಸಸ್ ಮೆಟ್ಲು ಹತ್ತಬೇಕಾದಾಗ ಕಷ್ಟಪಟ್ಟು ಅತಿ ನೀನು ಕೊನೆಗೆ 2-3 ಸ್ಟೆಪ್ಸ್ ಇರ್ತಾವೆ. ಬಹಳ ಸುಸ್ತಾಗಿ ಅಂತ ಬಿಡ್ಬಿಡ್ತೀವಿ, ಅದು ಇಳ್ಬಿಡ್ತೀವಿ. ಇನ್ನೇನು 2 ಸ್ಟೆಪ್ ಮೇಲೆ ಸ್ಟೆಪ್ಸ್ ಇರಲ್ಲ, ಎಲ್ಲ ಫ್ಲಾಟ್ ಇರ್ತದೆ ಮುಂದೆ ಅಂತ ನೀವು ಎಷ್ಟು ಸಾರಿ ಈ ಶಾರ್ಟ್ಸ್ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ರೆ ಅಲ್ವಾ. ಸೊ ಹಂಗೆ ಜೀವನ ಕೂಡ ಅಷ್ಟೇ ಬಹಳ ಎದುರಿಸುತ್ತೆ. ನಿಮ್ಗೆ ಕೂಡ ಅಷ್ಟೇ. ಈಗ ಯಾರೋ ಇಲ್ಲ ಏನಪ್ಪ ಅಂತಂದ್ರೆ ಬರೀ ಎಗ್ರೆಸ್ ತಿನ್ಕೊಂತ, ಅರ್ಧ ಬರೀ ಅನ್ನ ಸಾಂಬಾರ್ ತಿನ್ಕೊಂತ, ಬರೀ ಏನಪ್ಪ ಅಂದ್ರೆ ಚಟ್ನಿ ರೊಟ್ಟಿ ತಿಂತ ಓದ್ತಾ ಇದ್ರೆ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಏನಪ್ಪ ಅಂದ್ರೆ ಇದು ಒಳ್ಳೆ ಅವಕಾಶಗಳು. ಈ ಅವಕಾಶಗಳನ್ನು ಮಿಸ್ ಮಾಡ್ಕೊಬಾರ್ರಿ. ಊಹಾಪೋಹಗಳಿಗೆ ನೀವು ಏನು ಕಿವಿ ಕೊಡಬಾರ್ರಿ. ಏನಿದ್ರು ಕೂಡ ನಿಮ್ಮ ತಲೆ ಅರ್ಧ ಯಾವ ತರ ಇರಬೇಕು, ನಿಮ್ಮ ಸಕ್ಸಸ್ ನಿಮ್ಮ ಗೋಲ್ ಅಷ್ಟೇ ಇರಬೇಕು. ಹಂಗೆ ನೀವು ಸಕ್ಸಸ್ ಆದ್ಮೇಲೆ ಕೂಡ ಅಷ್ಟೇ 108 ನೆಗೆಟಿವ್ ಬರ್ತಾವೆ. ನೆಗೆಟಿವ್ ಬಗ್ಗೆ ಯಾವ ತರ ಕಷ್ಟಪಡೋದು, ನೆಗೆಟಿವ್ ಮಾತಾಡಬಾರ್ದು, ನೆಗೆಟಿವ್ ಕಮೆಂಟ್ ಮಾಡಬಾರ್ದು, ನೆಗೆಟಿವ್ ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಗೊತ್ತಿಲ್ಲ, ನಿಮ್ಮ ಗೋಲ್ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಷನ್ ಇರಬೇಕು. ಇಷ್ಟೊಂದು ಆಲೋಚನೆ ಮಾಡಿ ನಿಮಗೆ ಪ್ರಶ್ನೆ ಮಾಡ್ತಾರೆ. ಆಯ್ತಾ? ಯಾಕಂದ್ರೆ ನಿಮ್ಮನ್ನ ಎಲಿಮಿನೇಟ್ ಮಾಡಬೇಕು, ಅವರ ಉದ್ದೇಶ ನಿಮ್ಮನ್ನ ಎಲಿಮಿನೇಟ್ ಮಾಡಬೇಕು, ತೆಗಿಬೇಕು. ಇದಕ್ಕೆಲ್ಲ ನೀವು ಬಿಡಬಾರ್ದು. ಯಾಕಂದ್ರೆ ಕಡಿಮೆ ಪೋಸ್ಟ್ ನೀವು ಜಾಸ್ತಿ ಜನ ಇದೆ ನೋಡಿ. 11 ಗಂಟೆ ಆಟ ಬಂದು ನೋಡ್ತಾರೆ, ನೀವು ಏನು ಸುಮ್ಮನೆ ನೋಡ್ತೀರಾ? 11 ಗಂಟೆ ಆಟ ಸುಮ್ಮನೆ ನೋಡ್ತೀರಾ? ಇಲ್ಲ, ಯಾರಲ್ಲಿ ಆ ಜೀಲ್ ಇದೆ, ಯಾರಲ್ಲಿ ಆ ಒಂದು ಪಡಿಲೇಬೇಕು ಅಂತ ಒಂದು ಹಂಬಲ ಇದೆ, ಅವರು ಮಾತ್ರ ಏನಪ್ಪ ಅಂದ್ರೆ ಇಷ್ಟೊತ್ತಾದ್ರೂ ಕೂಡ ನೋಡ್ತೀರಾ. ನಂದೇ ಕ್ಲಾಸ್ ಅಂತಲ್ಲ, ನೀವು ಕ್ಲಾಸ್ ಅಂತಲ್ಲ ಸ್ಟಡಿ ಮಾಡ್ಕೊಂಡು ಏನಪ್ಪ ಭಾಳ ಜನ ಸ್ಟಡಿ ಮಾಡ್ತಾರೆ. ನಾನು ಕ್ಲಾಸ್ ಮಾಡ್ಬೇಕಂತಿಲ್ಲ, ಭಾಳ 12 ಗಂಟೆ ಕೂಡ ಕೂತು ಓದ್ತಾ ಇದ್ದಾರೆ ಲೈಬ್ರರಿ. ಅವಾಗ ಎಷ್ಟೋ ಜನ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಓದಿ 100% ನಿಮಗೆ ಸಕ್ಸಸ್ ಇದೆ. ಡಿವಿಯೇಷನ್ ಆಗಬಾರ್ದು. ಸುಮ್ಮನೆ ಅವ್ರ ಮಾತು ಇವ್ರ ಮಾತು ಕೇಳಿ ಏನಪ್ಪ ಅಂದ್ರೆ ಅನ್ವಾಂಟೆಡ್ ಬಗ್ಗೆ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ನೀವು ಅನ್ವಾಂಟೆಡ್ ಬಗ್ಗೆ ತಲೆ ಟೈಮ್ ವೇಸ್ಟ್ ಮಾಡ್ತೀರಿ, ಹೋಗಂತ ಮುಂದೆ ಹೋಗ್ತೀರಾ. ಲಾಸ್ಟ್ ನಿಮಗೆ ರಿಯಲೈಸ್ ಆಗತ್ತೆ ನಿಮ್ಮ ಕತೆ ಮುಗಿದಿರುತ್ತೆ. ಅದಕ್ಕೆ ಡೋಂಟ್ ಟೂ ಮಚ್ ಏನಪ್ಪ ಅಂದ್ರೆ ಅನ್ವಾಂಟೆಡ್ ತಲೆ ಕೆಡಿಸ್ಕೊಬೇಡಿ. ಅಂತ ಅವ್ರಿಗೆ ಸ್ಟ್ರಾಟೋ ಪಾಸ್.